ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಓಂ. ಕೆಸರಲಿ ಕಮಲವು ಅರಳುತ್ತಲಿರಲಿ, ಕೆಸರಲಿ ಕಮಲ
ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 9 ಏಪ್ರಿಲ್ 2021। मीठे बच्चे, बाप समान लवली बनने के लिए अपने को आत्मा बिंदु समझ बिंदु बाप को याद कर। ಮಧುರಾತಿ ಮಧುರ ಮಕ್ಕಳೇ, ತಂದೆ ಸಮಾನ ಲವ್ಲಿ ಆಗಲು ನಿಮ್ಮನ್ನ ಆತ್ಮ ಬಿಂದು ಅಂತ ತಿಳ್ಕೊಂಡು बिंदु ತಂದೆ ನೆನಪು ಮಾಡಿ ಅಂತಾರೆ ಪಾಪ। प्रश्न, याद में रहने की गुप्त हड्डी मेहनत हर एक बच्चे को करनी है, क्यों? ಪ್ರಶ್ನೆ ಕೇಳ್ತಾರೆ ಬಾಬಾ, ನೆನಪಲ್ಲಿರುವ ಗುಪ್ತ ತೀವ್ರ ಪರಿಶ್ರಮ ಪ್ರತಿಯೊಬ್ಬ ಮಕ್ಕಳು ಮಾಡಬೇಕು, ಯಾಕೆ? उत्तर, क्योंकि याद के बिगर आत्मा पापात्मा से पुण्यात्मा नहीं बन सकते। जब गुप्त याद में रहे देही अभिमानी बने तब विकर विनाश हो। ಯಾಕೆಂದ್ರೆ ನೆನಪಿನ ವಿನಃ ಆತ್ಮ ಪಾಪಾತ್ಮನಿಂದ ಪುಣ್ಯಾತ್ಮನಾಗಲು ಸಾಧ್ಯವಿಲ್ಲ। ಯಾವಾಗ ಗುಪ್ತ ನೆನಪಲ್ಲಿರ್ತೀವಿ, ಆತ್ಮಾಭಿಮಾನಿ ಆಗ್ತೀವಿ, ಆಗ ವಿಕರ್ಮ ವಿನಾಶ ಆಗ್ತದೆ। धर्मराज की सजा उनसे बचने का साधन भी याद है। माया के तूफान याद में ही विघ्न डालते हैं, इसलिए याद की गुप्त मेहनत करो, तभी लक्ष्मी नारायण जैसा लवली बन सकेंगे। ಧರ್ಮರಾಜಿನ ಶಿಕ್ಷೆಯಿಂದ ರಕ್ಷಿಸಿಕೊಳ್ಳುವ ಸಾಧನೆ ನೆನಪು ಆಗಿದೆ। ಮಾಯೆ ಬಿರುಗಾಳಿ ನೆನಪಲ್ಲೇ ವಿಘ್ನ ಹಾಕ್ತದೆ। ಆದ್ದರಿಂದ ನೆನಪಿನ ಗುಪ್ತ ಪರಿಶ್ರಮ ಪಡ್ರಿ, ಆಗ ಲಕ್ಷ್ಮೀನಾರಾಯಣರಂತೆ ಲವ್ಲಿ ಆಗ್ಬಿಡ್ತೀರಿ। ಗೀತೆ ಓಂ ನಮಃ ಶಿವಾಯ। ಓಂ ಶಾಂತಿ। ಈ ಮಹಿಮೆ ಎಲ್ಲರ ತಂದೆದಾಗಿದೆ। याद किया जाता है भगवान अर्थात बाप को, उन्हें माता पिता कहते हैं। ಎಲ್ಲರೂ ನೆನಪು ಮಾಡ್ತಾರೆ ಭಗವಂತ, ಅವನಿಗೆ ತಾಯಿ ತಂದೆ ಅಂತಾನು ಹೇಳ್ತೀವಿ, गॉड फादर ಅಂತಾನು ಹೇಳ್ತಾರೆ। ऐसे नहीं सब मनुष्यों को गॉड फादर कहेंगे। ಈ ರೀತಿ ಎಲ್ಲಾ ಮನುಷ್ಯರಿಗೂ गॉड फादर ಅಂತ ಹೇಳ್ಬೋದು? ಇಲ್ಲ। बाबा तो उनको भी कहते हैं, ಅಪ್ಪ ಅಂತೇಳಿ ಲೌಕಿಕ ತಂದೆಗೂ ಹೇಳ್ತೀವಿ। लौकिक बाप जिसको कहते वह भी फिर पारलौकिक बाप को याद करते। ಲೌಕಿಕ ತಂದೆಗೇನಪ್ಪ ಅಂತ ಹೇಳ್ತೀವಿ, ಆ ತಂದೆನೂ ಸಹ ಪಾರಲೌಕಿಕ ತಂದೆಯನ್ನು ನೆನಪು ಮಾಡ್ತಾರೆ। ವಾಸ್ತವದಲ್ಲಿ ನೆನಪು ಮಾಡುವಂಥದ್ದು ಆತ್ಮ ಆಗಿದೆ। वह आत्मा अपने रूप को ऑक्यूपेशन को नहीं जानती है। आत्मा अपने को ही नहीं जानती तो गॉड फादर को कैसे जाने? ಆತ್ಮ ತನ್ನನ್ನೇ ತಿಳ್ಕೊಂಡಿಲ್ಲ ಅಂದಮೇಲೆ ಗಾಡ್ ಫಾದರ್ ಅನ್ನು ಹೇಗೆ ತಿಳ್ಕೊಳ್ಳಿಕ್ ಸಾಧ್ಯ? ತಮ್ಮ ತಮ್ಮ ಲೌಕಿಕ ಫಾದರ್ ಅನ್ನಂತೂ ಎಲ್ಲರೂ ತಿಳ್ಕೊಂಡಿರ್ತಾರೆ, ಅವರಿಂದ ಆಸ್ತಿನೂ ಸಿಗ್ತದೆ, ಇಲ್ಲ ಅಂದ್ರೆ ನೆನಪು ಮಾಡ್ಲಿಕ್ಕೆ ಹೆಂಗ್ ಸಾಧ್ಯ? ಪಾರಲೌಕಿಕ ತಂದೆಯಿಂದಲೂ ಅವಶ್ಯವಾಗಿ ಆಸ್ತಿ ಸಿಗ್ತದೆ। ಅದಕ್ಕೆ ಹೇಳ್ತಾರೆ ಓ ಗಾಡ್ ಫಾದರ್ ಅಂತ ಹೇಳಿ, ಅವನಿಂದ ದಯೆ ಕ್ಷಮೆಯನ್ನು ಬೇಡ್ತಾರೆ, ಯಾಕೆಂದ್ರೆ ಪಾಪ ಮಾಡ್ತಾ ಇರ್ತಾರೆ। ಇದು ಸಹ ಡ್ರಾಮಾದಲ್ಲಿ ಫಿಕ್ಸ್ ಇದೆ, ಆದರೆ ಆತ್ಮನನ್ನು ತಿಳ್ಕೊಳ್ಳುವುದು ನಂತರ ಪರಮಾತ್ಮನನ್ನು ತಿಳ್ಕೊಳ್ಳೋದು ಇದು ಬಹಳ ಡಿಫಿಕಲ್ಟ್ ಸಬ್ಜೆಕ್ಟ್ ಆಗಿದೆ। ಈಸಿ ಅಂದ್ರೆ ಈಸಿ, ಡಿಫಿಕಲ್ಟ್ ಅಂದ್ರೆ ಡಿಫಿಕಲ್ಟ್। बल कितना भी साइंस आदि सीखते हैं जिससे मून तक चले जाते हैं, तो भी इस नॉलेज के आगे तब तुच्छ है। भले ಎಷ್ಟೇ ವಿಜ್ಞಾನ ಇತ್ಯಾದಿ ಕಲಿಬೋದು, ಭಲೆ ಎಷ್ಟೇ ಸೈನ್ಸ್ ಎಲ್ಲ ಕಲಿಬೋದು, ಇದರಿಂದ ಮೂನ್ ತನಕ ಹೋಗ್ಬಿಡ್ತಾರೆ। तो भी इस नॉलेज के आगे वह तुच्छ है। ಆದರೂ ಸಹ ಈ ನಾಲೆಡ್ಜಿನ ಮುಂದೆ ಅದು ಏನೂ ಇಲ್ಲ, ತುಚ್ಛ ಆಗಿದೆ। ತಮ್ಮನ್ನು ಹಾಗೂ ತಂದೆಯನ್ನು ತಿಳಿದುಕೊಳ್ಳೋದು ಬಡ ಮುಷ್ಕಿಲ್ ಅಂತಾರೆ ಬಾಬಾ, ಬಹಳ ಕಷ್ಟ ಇದೆ। जो भी बच्चे अपने को ब्रह्मा कुमार कुमारी कहलाते वह भी अपने को आत्मा निश्चय करे। ಯಾರೆಲ್ಲ ಮಕ್ಕಳೀಗ ತಮ್ಮನ್ನು ತಾವು ಬಿಕೆ ಅಂತ ಹೇಳ್ಕೊಳ್ತಿದ್ದೀರಿ, ಅವರು ಸಹ ನಿಮ್ಮನ್ನ ಆತ್ಮ ಅಂತ ನಿಶ್ಚಯ ಮಾಡ್ಕೊಳ್ಳಿ। ನಾನು ಆತ್ಮ ಬಿಂದು ಆಗಿದ್ದೀನಿ, ನನ್ನ ತಂದೆನೂ ಬಿಂದು ಆಗಿದ್ದಾರೆ।
ಇದು ಮರ್ತು ಬಿಡ್ತಾರೆ. ಇದೇ ಡಿಫಿಕಲ್ಟ್ ಸಬ್ಜೆಕ್ಟ್. ಯಾವಾಗ ತಮ್ಮನ ಆತ್ಮ ಅಂತ ಮರ್ತು ಬಿಡ್ತಾರೋ ಆಗ ತಂದೆಯನ್ನೂ ಸಹ ಮರ್ತು ಬಿಡ್ತಾರೆ ಅಂತಾರೆ ಬಾಬಾ. ಆತ್ಮ ಅಭಿಮಾನಿ ಆಗುವಂತ ಅಭ್ಯಾಸ ಇಲ್ಲ. ಆತ್ಮ ಬಿಂದಿ, ಅದರಲ್ಲಿ 84 ಜನ್ಮಗಳ ಪಾತ್ರ ಫಿಕ್ಸ್ ಆಗಿದೆ. ನಾನು ಆತ್ಮ ಭಿನ್ನ ಶರೀರವನ್ನು ತಗೊಂಡು ಪಾತ್ರವನ್ನು ಮಾಡ್ತೀನಿ, ಇದನ್ನು ಬಾರಿ ಬಾರಿ ಮರ್ತು ಬಿಡ್ತೀನಿ. ಮುಖ್ಯವಾದಂತ ಮಾತು ಇದೇ ತಿಳ್ಕೊಳ್ಬೇಕಾಗಿದೆ. ಆತ್ಮ ಮತ್ತು ಪರಮಾತ್ಮನನ್ನು ತಿಳಿದುಕೊಳ್ಳ, ಬಾಕಿ ಎಲ್ಲ ನಾಲೆಡ್ಜ್ ಎಲ್ಲರ ಬುದ್ಧಿಯಲ್ಲಿ ಬಂದ್ಬಿಡ್ತದೆ. ನಾನು 84 ಜನ್ಮ ತಗೊಳ್ತೇನೆ, ಸೂರ್ಯವಂಶ, ಚಂದ್ರವಂಶ, ಈ ಚಕ್ರ ಅಂತೂ ಬಹಳ ಸಹಜ ಇದೆ, ತಿಳ್ಕೊಂಡ್ಬಿಡ್ತಾರೆ. ಆದ್ರೆ ಕೇವಲ ಚಕ್ರವನ್ನು ತಿಳ್ಕೊಳ್ಳೋದ್ರಿಂದ ಅಷ್ಟು ಲಾಭ ಇಲ್ಲ. ಎಷ್ಟು ನಿಮ್ಮನ್ನ ಆತ್ಮ ಅಂತ ನಿಶ್ಚಯ ಮಾಡ್ಕೊಂಡು ತಂದೆ ನೆನಪಲ್ಲಿರ್ತಿರೋ ಅದರಲ್ಲೇ ಲಾಭ ಇರೋದು. ನನ್ನ ಆತ್ಮ ಸ್ಟಾರ್, ತಂದೆನೂ ಸ್ಟಾರ್, ಅತಿ ಸೂಕ್ಷ್ಮ, ಅವರೇ ಸದ್ಗತಿದಾತ. ಅವನನ್ನ ನೆನಪು ಮಾಡೋದ್ರಿಂದ ವಿಕಾರ ವಿನಾಶ ಆಗ್ತದೆ. ಇದೇ ವಿಧಿಯಿಂದ ಯಾರೂ ನಿರಂತರ ನೆನಪು ಮಾಡೋದಿಲ್ಲ ಅಂತಾರೆ ಬಾಬಾ. ಆತ್ಮಾಭಿಮಾನಿನೂ ಆಗೋದಿಲ್ಲ. ಬಾರಿ ಬಾರಿ ಇದು ನೆನಪಿರಬೇಕು, ನಾನು ಆತ್ಮ, ತಂದೆ ಆದೇಶ ಆಗಿದೆ, ನಾನು ನೆನಪು ಮಾಡಿ ವಿಕಾರ ವಿನಾಶ ಆಗ್ತದೆ. ಮಕ್ಕಳೇ, ನಾನು ಬಿಂದು ಆಗಿದ್ದೀನಿ. ಪಾಠಧಾರಿ ಆಕಾರ ಬನಾ ಹೋ, ನಾನಿಲ್ಲಿ ಪಾತ್ರಧಾರಿಯಾಗಿ ಬಂದಿದ್ದೇನೆ. ಅದೇ ರೀತಿ ನಮಗೂ ಸಹ ಇದು ನೆನಪಿರಬೇಕು ಅಂತಾರೆ ಬಾಬಾ. ನಾನಿಲ್ಲಿ ಪಾತ್ರಧಾರಿಯಾಗಿ ಬಂದಿದ್ದೇನೆ, ಐರನ್ ಏಜ್ ಅಲ್ಲಿ ಇದ್ದೇನೆ, ಮತ್ತೆ ಗೋಲ್ಡನ್ ಏಜ್ ಅಲ್ಲಿ ಹೋಗ್ಬೇಕು. ಆದ್ದರಿಂದ ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕು ಅಂತ. ಇಸ್ ರೀತಿ ಬಾಪ್ಕೋ ಯಾದ್ ಕರೆಂಗೆ ತಬ್ ಕಟ್ ನಿಕಲ್ ಜಾಯಂಗೆ. ಈ ರೀತಿ ತಂದೆ ನೆನಪು ಮಾಡಿದ್ರೆ ತುಕ್ಕು ಬಿಟ್ಟು ಹೋಗ್ತದೆ. ಆದ್ರೆ ಇದರಲ್ಲಿ ಪರಿಶ್ರಮ ಇದೆ. ಸರ್ವಿಸ್ ಕಿ ಲಬಾರ್ ತೋ ಬಹುತ್ ಮಾರ್ತೆ ಹೇ. ಸೇವೆ ಸಮಾಚಾರಗಳಂತೂ ಬಹಳ ಹೇಳ್ತಾರೆ. आज यह सर्विस की बहुत प्रभावित हुई, परंतु शिव बाबा समझते हैं आत्मा और परमात्मा के ज्ञान पर कुछ भी प्रभावित नहीं हुआ. ಇವತ್ತಿಂತ ಸರ್ವಿಸ್ ಮಾಡಿವಿ, ಬಹಳ ಪ್ರಭಾವಿತ ಆಯಿತು. ಆದರೆ ಶಿವ ಬಾಬಾ ತಿಳ್ಕೊಳ್ತಾರೆ ಆತ್ಮ ಮತ್ತು ಪರಮಾತ್ಮನ ಜ್ಞಾನದ ಮೇಲೆ ಏನೂ ಪ್ರಭಾವಿತ ಆಗಿಲ್ಲ. ಭಾರತ ಹೆವೆನ್ ಮತ್ತು ಹೆಲ್ ಯಾವ ರೀತಿ ಆಯಿತು, 84 ಜನ್ಮ ಹೇಗೆ ತಗೊಳ್ತಾರೆ, ಸತೋ ರಜೋ ತಮೋದಲ್ಲಿ ಹೇಗೆ ಬರ್ತಾರೆ, ಕೇವಲ ಇದನ್ನು ಕೇಳಿ ಪ್ರಭಾವಿತ ಆಗಿದ್ದಾರಷ್ಟೆ. ಪರಮಾತ್ಮ ನಿರಾಕಾರ ಆಗಿದ್ದಾನೆ, ಇದನ್ನು ತಿಳ್ಕೊಂಡಿಲ್ಲಲ್ಲ ಅಂತಾರೆ ಬಾಬಾ. ಬಾಕಿ ನಾನು ಆತ್ಮ ಆಗಿದ್ದೀನಿ, ನನ್ನಲ್ಲಿ 84 ಜನ್ಮದ ಪಾತ್ರ ತುಂಬಿದೆ, ತಂದೆನೂ ಬಿಂದು ಆಗಿದ್ದಾರೆ, ಅವರೆಲ್ಲಾ ಜ್ಞಾನ ಇದೆ, ಅವನನ್ನು ನೆನಪು ಮಾಡಬೇಕು. ಈ ಮಾತು ಯಾರೂ ತಿಳ್ಕೊಂಡಿಲ್ಲ. ಮುಖ್ಯವಾದ ಮಾತು ಯಾರೂ ತಿಳ್ಕೊಂಡಿಲ್ಲ. ವರ್ಲ್ಡಿನ ಹಿಸ್ಟ್ರಿ ಜಾಗ್ರಫಿಯ ನಾಲೆಡ್ಜ್ ಅಂತೂ ಬಾಬಾ ಕೊಡ್ತಾರೆ. ಗವರ್ನಮೆಂಟು ಬಯಸ್ತದೆ ವರ್ಲ್ಡಿನ ಹಿಸ್ಟ್ರಿ ಜಾಗ್ರಫಿ ಇರಬೇಕು ಅಂತ. ಯಹತೋ ಉನ್ಸೆ ಬಿ ಸೂಕ್ಷ್ಮ ಹೇ. ಇವಂತೂ ಅದಕ್ಕಿಂತಲೂ ಸೂಕ್ಷ್ಮ ಮಾತುಗಳಾಗಿದೆ. ಆತ್ಮ ಕ್ಯಾ ಹೇ, ಉನ್ಮೆ ಕೈಸೆ 84 ಜನ್ಮೋं का पार्ट है, वह भी अविनाशी है. यह याद करना, अपने को बिंदी समझना और बाप को याद करना, जिससे विकर विनाश हो. इस योग में कोई भी तत्पर नहीं रहते. ಆತ್ಮ ಅಂದ್ರೇನು, ಅದರಲ್ಲಿ ಹೇಗೆ 84 ಜನ್ಮದ ಪಾತ್ರ ಇದೆ, ಅವಿನಾಶಿ ಆಗಿದೆ ಅದು. ಇದನ್ನ ನೆನಪು ಮಾಡ್ಕೋಬೇಕು. ತಮ್ಮನ್ನು ಬಿಂದು ಅಂತ ತಿಳ್ಕೋಬೇಕು, ತಂದೆ ನೆನಪು ಮಾಡಬೇಕು. ಇದರಿಂದಲೇ ವಿಕರ್ಮ ವಿನಾಶ ಆಗ್ತದೆ. ಈ ಯೋಗದಲ್ಲಿ ಯಾರೂ ತತ್ಪರ ಇರೋದಿಲ್ಲ ಅಂತಾರೆ ಬಾಬಾ. ಆದ್ರೆ ಈ ನೆನಪಲ್ಲಿದ್ರೆ ಬಹಳಷ್ಟು ಲವ್ಲಿ ಆಗ್ತಾರೆ. ಈ ಲಕ್ಷ್ಮೀನಾರಾಯಣ್ ನೋಡ್ರಿ ಎಷ್ಟು ಲವ್ಲಿ ಇದ್ರು, ಇಲ್ಲೇ ಮನುಷ್ಯನ್ ನೋಡ್ರಿ ಹೇಗಿದ್ದಾರೆ. ಖುದ್ ಭಿ ಕಹತೆ ಹೇ ಹಮಾರೆ ಮೇ ಕೋಯಿ ಗುಣ ನಹಿ. ಸ್ವತಃ ಅವರೇ ಹೇಳ್ತಾರೆ ನನ್ನಲ್ಲಿ ಯಾವುದೇ ಗುಣ ಇಲ್ಲ ಅಂತ ಹೇಳಿ. ಹಮ್ ಜೈಸೆ ಮಲೇಚ್ಛ ಹೇ ಆಪ್ ಸ್ವಚ್ಛ ಹೇ. ನಾವಂತೂ ಮಲೇಚ್ಛರಾಗಿದ್ದೇವೆ, ನೀವು ಸ್ವಚ್ಛ ಆಗಿದ್ದೀರಿ ಅಂತ ಹೇಳ್ತಾರೆ. ಆದ್ರೆ ಯಾವಾಗ ತಮ್ಮನ ಆತ್ಮ ಅಂತ ನಿಶ್ಚಯ ಮಾಡಿಕೊಂಡು ತಂದೆ ನೆನಪು ಮಾಡುವರು, ಆಗ ಸಫಲತೆ ಸಿಗ್ತದೆ ಅಂತಾರೆ ಬಾಬಾ. ಇದರಲ್ಲಿ ಸಫಲತೆ ಕಡಿಮೆ ಸಿಗ್ತಾ ಇದೆ. ತಿಳ್ಕೊಳ್ತಾರೆ ನಮ್ಮಲ್ಲಿ ಬಹಳಷ್ಟು ಜ್ಞಾನ ಇದೆ. ಯಾವಾಗ ತಮ್ಮನ ಆತ್ಮ ಅಂತ ನಿಶ್ಚಯ ಮಾಡ್ಕೊಂಡು ತಂದೆ ನೆನಪು ಮಾಡ್ತಾರೋ ಆಗ ಸಫಲತೆ ಸಿಗ್ತದೆ. ಇಲ್ಲ ಅಂದ್ರೆ ಸಫಲತೆ
ಬಹಳ ಕಡಿಮೆ ಸಿಗ್ತದೆ. ತಿಳ್ಕೊಳ್ತಾರೆ, ನನ್ನಲ್ಲಿ ಬಹಳ ಚೆನ್ನಾಗಿ ಜ್ಞಾನ ಇದೆ, ವರ್ಲ್ಡಿನ ಹಿಸ್ಟ್ರಿ ಜಾಗ್ರಫಿನ ತಿಳ್ಕೊಂಡಿದ್ದೀನಿ, ಆದರೆ ಯೋಗದ ಚಾರ್ಟ್ ಹೇಳೋದಿಲ್ಲ. अपने को आत्मा समझ बाप को याद करते. ತಮ್ಮನ್ನ ಆತ್ಮ ಅಂತ ತಿಳ್ಕೊಂಡು ತಂದೆ ನೆನಪು ಮಾಡೋರಲ್ಲಿ ಬಹಳ ಕಡಿಮೆ ಇದ್ದಾರೆ. ಬಹುತೋಂಕೋ ಅಭ್ಯಾಸ ನಹಿ, ಬಹಳ ಜನರಿಗೆ ಅಭ್ಯಾಸ ಇಲ್ಲ. ಬಾಬಾ ತಿಳಿಸ್ತಾರೆ, ಮಕ್ಕಳಿಗೆ ಕೇವಲ ಜ್ಞಾನದ ಚಕ್ರ ಬುದ್ಧಿಯಲ್ಲಿ ತಿರುಗಿಸ್ತಾ ಇರಿ. ಬಾಕಿ ನನ್ನ ಆತ್ಮ ತಂದೆ ಜೊತೆ ಯೋಗ ಜೋಡಿಸ್ಬೇಕಾಗಿದೆ. ಇದರಿಂದಲೇ ಐರನ್ ಏಜಿಂದ ಗೋಲ್ಡನ್ ಏಜಿಗೆ ಹೋಗ್ತೀವಿ. ನನ್ನ ಆತ್ಮನನ್ನು ಹಾಗೂ ತಂದೆಯನ್ನು ತಿಳ್ಕೊಳ್ಬೇಕು, ಅವ್ರ ನೆನಪಲ್ಲಿರಬೇಕು. ಈ ಅಭ್ಯಾಸ ಬಹಳ ಕಡಿಮೆ ಇದೆ ಅಂತಾರೆ ಬಾಬಾ. ಬಹುತ್ ಆತೆ ಬಿ ಹೇ, ಎಷ್ಟೋ ಜನ ಬರ್ತಾರೆ, ಅಚ್ಚ ಅಚ್ಚ ಅಂತಾನು ಹೇಳ್ತಾರೆ. ಬಾಕಿ ಉನ್ಕೋ ಯಾ ಪತಾ ನಹಿ ಪಡ್ತಾ ಕಿ ಅಂದರ್ ಕಿತನಿ ಕಟ್ ಲಗಿ ಹುಯಿ ಹೈ. ಆದ್ರೆ ಇದು ಅವ್ರಿಗೆ ಗೊತ್ತಾಗಿಲ್ಲ, ಒಳಗಡೆ ತುಕ್ಕಿಡಿದಿದೆ. ಸುಂದರನಿಂದ ಶಾಮ್ ಆಗ್ಬಿಟ್ಟಿವಿ, ಈಗ ಮತ್ತೆ ಸುಂದರ ಆಗೋದು ಹೇಗೆ ಯಾರಿಗೂ ಗೊತ್ತಿಲ್ಲ ಅಂತಾರೆ ಬಾಬಾ. ಕೇವಲ ಹಿಸ್ಟ್ರಿ ಜಾಗ್ರಫಿ ತಿಳ್ಕೊಳ್ಳುವಂತ ಕೆಲಸ ಇಲ್ಲ. ಪಾವನ ಹೇಗಾಗೋದು, ಶಿಕ್ಷೆಯಿಂದ ಮುಕ್ತ ಉಪಾಯ ಏನು, ಕೇವಲ ನೆನಪು ಮಾಡೋದು. ಯೋಗ ಸರಿಯಾಗಿಲ್ಲ ಅಂತಂದ್ರೆ ಧರ್ಮರಾಜರ ಶಿಕ್ಷೆನೂ ಸಿಗ್ತದೆ. ಇದು ಬಹಳ ದೊಡ್ಡ ಸಬ್ಜೆಕ್ಟ್ ಆಗಿದೆ, ಇದನ್ನು ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ज्ञान में अपने को मियाँ मिट्टू समझ बैठते हैं, इसमें कोई शक नहीं. ಜ್ಞಾನದಲ್ಲಿ ಎಷ್ಟೋ ಜನ ತಮ್ಮನ್ನು ತಾವು ನಾವೆಲ್ಲ ಗೊತ್ತಿದೆ ತಿಳ್ಕೊಂಡಿದ್ದೀವಿ ಅಂತ ಜಂಬ ಕೊಚ್ಕೊಳ್ತಾರೆ. ಮೂಲವಾದಂತಹ ಮಾತು ಯೋಗದ್ದಾಗಿದೆ. ಯೋಗದಲ್ಲಿ ಬಹಳ ಕಚ್ಚೆ ಇದ್ದಾರೆ ಅಂತಾರೆ. ಆದ್ದರಿಂದ ಬಹಳ ಎಚ್ಚರಿಕೆಯಿಂದಿರ್ರಿ. ಕೇವಲ ಪಂಡಿತರಾಗಬೇಡಿ. ನಾನು ಆತ್ಮ ಆಗಿದ್ದೇನೆ, ತಂದೆ ನೆನಪು ಮಾಡಬೇಕು. ಇದೇ ತಂದೆಯ ಆದೇಶ, ಮನ್ಮನಾಭವ. ಇದು ಮಹಾಮಂತ್ರ. ನಾನು ಸ್ಟಾರ್, ತಂದೆ ಸ್ಟಾರ್ ಅಂತ ಹೇಳ್ಕೊಂಡು ನೆನಪು ಮಾಡಿ. ಶಿವಬಾಬಾ ಏನು ದೊಡ್ಡ ರೂಪ ಇಲ್ಲ. ಆತ್ಮಾಭಿಮಾನಿ ಆಗೋದರಲ್ಲೇ ಪರಿಶ್ರಮ ಇದೆ ಅಂತಾರೆ ಬಾಬಾ. ವಿಶ್ವಕ್ಕೆ ಮಹಾರಾಜ ಮಹಾರಾಣಿ ಹೇಗೆ ಬಂತೆ, ಜಿನ್ಕಿ ಲಾಖೋ ಪ್ರಜಾ ಬಂತು. ಒಬ್ಬ ವಿಶ್ವದ ಮಹಾರಾಜ ಮಹಾರಾಣಿಗೆ ಲಕ್ಷಾಂತರ ಜನ ಪ್ರಜೆಗಳಾಗ್ತಾರೆ. ಪ್ರಜೆಗಳೇ ಬಹಳ ಜನ. ಹಿಸ್ಟ್ರಿ ಜಾಗ್ರಫಿ ಅಂತ ತಿಳ್ಕೊಳ್ಳೋದು ಬಹಳ ಸಹಜ. ಆದರೆ ಯಾವಾಗ ಆತ್ಮ ಅಂತ ತಿಳ್ಕೊಂಡು ತಂದೆ ನೆನಪು ಮಾಡ್ತೀವೋ ಆಗ ಮಾತ್ರ ಪಾವನ ಆಗ್ತೀವಿ. ಈ ಅಭ್ಯಾಸ ಬಹಳ ಡಿಫಿಕಲ್ಟ್ ಆಗಿದೆ. ಯಾದ್ ಕರ್ನೆ बैठेंगे तो बहुत ತೂಫಾನ್ ವಿಘ್ನ ಡಾಲ್ತೆ. ನೆನಪು ಮಾಡ್ಲಿಕ್ಕೆ ಕುಂತ್ರೆ ಬಹಳಷ್ಟು ಬಿರುಗಾಳಿ ವಿಘ್ನ ಹಾಕ್ತದೆ. ಕೆಲವರು ಅರ್ಧ ಗಂಟೆನೂ ಏಕರಸ ಕುಳಿತುಕೊಂಡ್ರು ಅಂದ್ರೆ ಬಹಳ ವಿರಳ. ಬಾರಿ ಬಾರಿ ಮರ್ತು ಬಿಡ್ತಾರೆ. ಇದರಲ್ಲಿ ಸತ್ಯವಾದ ಗುಪ್ತ ಪರಿಶ್ರಮ ಬೇಕು ಅಂತಾರೆ ಬಾಬಾ. ಚಕ್ರದ ರಹಸ್ಯ ತಿಳ್ಕೊಳ್ಳೋ ಸಹಜ. ಬಾಕಿ ಆತ್ಮಾಭಿಮಾನಿಯಾಗಿ ತಂದೆ ನೆನಪು ಮಾಡೋದು ಯಹ ಮುಷ್ಕಿಲ್ ಕೋಯಿ ಸಮಜ್ತೆ ಹೇ ಅವರು ಆಕ್ಟ್ ಮೇ ಆತೆ ಹೇ. ಇದು ತಿಳ್ಕೊಳ್ಳೋದು ಬಹಳ ಕಠಿಣ. ಅದನ್ನು ಪ್ರಾಕ್ಟಿಕಲ್ ಆಗಿ ತರಬೇಕು. ತಂದೆ ನೆನಪಿಂದಲೇ ನೀವು ಪಾವನರಾಗ್ತೀರಿ. ನಿರೋಗಿ ಕಾಯ, ಆಯುಷ್ಯನೂ ಜಾಸ್ತಿ ಆಗ್ತದೆ. ಕೇವಲ ವರ್ಲ್ಡಿನ ಹಿಸ್ಟ್ರಿ ಜಾಗ್ರಫಿ ತಿಳ್ಕೊಳ್ಳೋದ್ರಿಂದ ಮಾಲೆಯಲ್ಲಿ ಮಣಿಗಳಾಗುವುದಿಲ್ಲ. ಮಣಿಗಳಾಗಬೇಕಂದ್ರೆ ನೆನಪಿನಿಂದಲೇ ಆಗ್ತೇವೆ. ಆದರೆ ಈ ಪರಿಶ್ರಮ ಯಾರ್ದು ಇನ್ನು ತಲುಪ್ತಾ ಇಲ್ಲ. ಖುದ್ ಭಿ ಸಮಜ್ತೆ ಕಿ ಹಮ್ ಯಾದ್ ಮೇ ನಹೀ ರಹತೆ. ಅವ್ರಿಗೂ ಸಹ ಗೊತ್ತಿರ್ತದೆ ನಾನು ನೆನಪಲ್ಲಿ ಇನ್ನೂ ಎಷ್ಟಿರ್ಬೇಕು ಅಷ್ಟಿರ್ತಾ ಇಲ್ಲ. ಒಳ್ಳೆ ಮಹಾರಥಿಗಳು ಈ ಮಾತಿನಲ್ಲಿ ಸಡಿಲಾಗಿದ್ದಾರೆ. ಮುಖ್ಯ ಬಾತ್ ಸಮझाना आता ही नहीं है. ಮುಖ್ಯವಾದ ಮಾತು ತಿಳಿಸ್ಲಿಕ್ಕೆ ಬರ್ತಾ ಇಲ್ಲ. ಯಹ ಬಾತ್ ಹೈ ಹಿ ಮುಷ್ಕಿಲ್. ಇದೇ ಮಾತು ಕಠಿಣ ಆಗಿದೆ, ಕಷ್ಟ ಆಗಿದೆ. ಕಲ್ಪದ ಆಯುಷ್ಯ ಬಹಳಷ್ಟು ಉದ್ದಾಗಲ ಮಾಡಿಬಿಟ್ಟಿದ್ದಾರೆ. ನೀವು 5,000 ವರ್ಷ ಅಂತ ಸಿದ್ಧ ಮಾಡ್ರಿ. ಆದ್ರೆ ಬಾಬಾ ಹೇಳ್ತಾರೆ ಆತ್ಮ ಪರಮಾತ್ಮ ರಹಸ್ಯ ಏನೂ ಗೊತ್ತಿಲ್ಲ ಅವರಿಗೆ, ನೆನಪು ಮಾಡುವುದಿಲ್ಲ ಅವರು. ಆದ್ದರಿಂದ ಅವಸ್ಥೆ ಏರುಪೇರಾಗ್ತಾ ಇರ್ತದೆ. ದೇಹಾಭಿಮಾನ ಬಹಳ ಇರ್ತದೆ. ಆತ್ಮಾಭಿಮಾನಿ ಆದಾಗ ಅವಾಗ ಮಾಲೆಯಲ್ಲಿ ಮಣಿಗಳಾಗಿ ಪೋಣಿಸಲ್ಪಡ್ತೇವೆ. ಮೂಲವಾದಂಥ ಮಾತು ನೆನಪು. ಯೋಗಿ ಅವಸ್ಥಾ ಚಾಹಿಯೇ. ಯೋಗಿಗಳ ಅವಸ್ಥೆ ಇರಬೇಕು. ಆಗ ಪಾಪಾತ್ಮರಿಂದ ಪುಣ್ಯಾತ್ಮರಾಗ್ತೇವೆ. ಯೋಗ ಬಲ ಉಳ್ಳವರು ಧರ್ಮರಾಜನ ಶಿಕ್ಷೆಯಿಂದ ರಕ್ಷಿಸಲ್ಪಡ್ತಾರೆ. ಧರ್ಮರಾಜನ ಶಿಕ್ಷೆಯಿಂದ ದೂರ ಆಗ್ತಾರೆ.
ಈ ಪರಿಶ್ರಮ ಬಹಳ ಕಷ್ಟ ಇದೆ, ಕೆಲವರಿಂದ ಮಾತ್ರ ಆಗ್ತದೆ. ಯಾಕಂದ್ರೆ ಮಾಯೆ ಬಿರುಗಾಳಿ ಬಹಳ ಬರ್ತದೆ. ಇದು ಬಹಳ ತೀವ್ರ ಗುಪ್ತ ಪರಿಶ್ರಮ ಪಡಬೇಕು. ಲಕ್ಷ್ಮೀನಾರಾಯಣ ಆಗೋದು ಚಿಕ್ಕಮ್ಮನ ಮನೆಗೆ ಹೋದಷ್ಟು ಸುಲಭ ಅಲ್ಲ ಅಂತಾರೆ ಬಾಬಾ. ಯಹ ಅಭ್ಯಾಸ ಹೋ ಜಾಯ್ ತೋ ಚಲ್ತೆ ಫಿರ್ತೆ ಬಾಬಾ ಕಿ ಯಾದ್ ಆತಿ ರಹೆ, ಇಸ್ಕೋ ಹಿ ಯೋಗ ಕಹಾ ಜಾತ. ಈ ರೀತಿ ಅಭ್ಯಾಸ ಆಗ್ಬಿಡ್ಬೇಕು. ನಡೀತಾ ತಿರುಗ್ತಾ ಇದ್ರು ತಂದೆ ನೆನಪು ಬರಬೇಕು. ಇದಕ್ಕೆ ಹೇಳಲಾಗ್ತದೆ ಯೋಗ ಅಂತ. ಬಾಕಿ ಅಜ್ಞಾನ ಕಿ ಬಾತೆ ಜೋ ಛೋಟೆ ಛೋಟೆ ಬಚ್ಚೆ ಬಿ ಸಮझ ಜಾಯೆಂಗೆ. ಬಾಕಿ ಜ್ಞಾನದ ಮಾತುಗಳೇನು ಸಣ್ಣ ಸಣ್ಣ ಮಕ್ಕಳಾದ್ರೂ ತಿಳ್ಕೊಂಡ್ಬಿಡ್ತಾರೆ. चित्रों में सब युग आदि लगे हुए हैं, यह तो कॉमन है. जब कोई भी कार्य शुरू करते हैं तो स्वस्तिक लगाते. ಚಿತ್ರಗಳಲ್ಲಿ ಎಲ್ಲಾ ಯುಗ ಇತ್ಯಾದಿಗಳನ್ನು ಹಾಕ್ಬಿಟ್ಲಾಗಿದೆ. ಇದು ಕಾಮನ್ ಆಗಿದೆ. ಯಾವಾಗ ಯಾವುದೇ ಕಾರ್ಯ ಶುರು ಮಾಡುತ್ತಾರೋ ಆಗ ಸ್ವಸ್ತಿಕ್ ಹಾಕ್ತಾರೆ. ಇದು ಸಹ ಸತ್ಯ ತ್ರೇತ ದ್ವಾಪರ ಕಲಿಯುಗದ ನಿಶಾನೆಯಾಗಿದೆ. ಬಾಕಿ ಊಪರ್ ಮೇ ಹೇ ಛೋಟಾ ಸಾ ಸಂಗಮ್, ಅದರ ಮೇಲೆ ಇರೋದು ಬಹಳ ಸಣ್ಣ ಸಂಗಮಯುಗ. ಸೃಷ್ಟಿ ಚಕ್ರದಲ್ಲಿ ಸಂಗಮಯುಗವನ್ನು ಮೇಲೆ ತೋರಿಸಲಾಗಿದೆ. तो पहले अपने को आत्मा समझ बाप को याद करते रहेंगे, तब ही वह शांति पाल सकेंगे. तो ಬಾಬಾ ಇವತ್ತು ಹೇಳೋದು ತಮ್ಮನ ಆತ್ಮ ಅಂತ ತಿಳ್ಕೊಂಡು ತಂದೆ ನೆನಪು ಮಾಡ್ತಾ ಇರಿ, ಆಗ ನಿಮ್ಮಿಂದ ಶಾಂತಿ ಹರಡ್ತಾ ಇರ್ತದೆ. ಒಂದ್ ಕಡೆ ವಿಕರ್ಮನ ವಿನಾಶ ಆಗ್ತದೆ. सारी दुनिया इस बात में भूली हुई है आत्मा और परमात्मा के बारे में. कोई कहते परमात्मा हजारों सूर्य से तेजोमय है, परंतु यह हो कैसे सकता. ಇಡೀ ಜಗತ್ತಿ ಮಾತನ್ನು ಮರೆತು ಬಿಟ್ಟಿದೆ ಆತ್ಮ ಮತ್ತು ಪರಮಾತ್ಮನ ಬಗ್ಗೆ. ಕೆಲವರು ಹೇಳ್ತಾರೆ ಪರಮಾತ್ಮ ಸಾವಿರಾರು ಸೂರ್ಯಗಳಿಗಿಂತ ತೇಜೋಮಯ ಆಗಿದ್ದಾನೆ, ಅದು ಹೆಂಗ್ ಸಾಧ್ಯ ಅಂತಾರೆ ಬಾಬಾ. ಇನ್ನೊಂದ್ ಕಡೆ ಹೇಳ್ತಾರೆ ಆತ್ಮನ್ನೇ ಪರಮಾತ್ಮ ಇಬ್ರು ಒಂದೇ, छोटे बड़े का फर्क नहीं पड़ सकता, इस पर भी समझाना है. इधर ಮೇಲೂ ಸಹ ತಿಳಿಸಬೇಕಾಗ್ತದೆ. ಆತ್ಮನ ರೂಪ ಬಿಂದು, ಆತ್ಮ ಸೋ ಪರಮಾತ್ಮ है तो परमात्मा भी बिंदु डहरा. ಆತ್ಮ ಪರಮಾತ್ಮ ಇಬ್ರು ಒಂದೇ ಅಂದ್ಮೇಲೆ ಪರಮಾತ್ಮನು ಬಿಂದು ಆಗ್ಬಿಟ್ರಲ್ಲ, ಸಾವಿರಾರು ಸೂರ್ಯಕ್ಕಿಂತ ತೇಜೋಮಯ ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ. इसमें फर्क तो हो ना सके. ಆತ್ಮ ಪರಮಾತ್ಮನಲ್ಲಿ ಏನು ವ್ಯತ್ಯಾಸ ಇಲ್ಲ. ಎಲ್ಲರೂ ಪರಮಾತ್ಮ ಆಗ್ಬಿಟ್ರೆ ಎಲ್ಲರೂ ಕ್ರಿಯೇಟರ್ ರಚಯಿತ ಆಗ್ಬಿಡ್ತಾರೆ. ಆದ್ರೆ ಸರ್ವರ ಸದ್ಗತಿ ಮಾಡುವಂತರು ಒಬ್ಬರೇ ತಂದೆ, ಬಾಕಿ ಪ್ರತಿಯೊಬ್ಬರಿಗೂ ತಮ್ಮ ಪಾತ್ರ ಸಿಕ್ಕಿದೆ. ಇದನ್ನು ಬುದ್ಧಿಯಲ್ಲಿ ಕುಳ್ಳರಿಸ್ಕೊಳ್ಬೇಕು, ತಿಳ್ಕೊಳ್ಳುವಂತ ಮಾತು ಅಂತಾರೆ ಬಾಬಾ. ತಂದೆ ನೆನಪು ಮಾಡೋದ್ರಿಂದ ತುಕ್ಕು ಬಿಟ್ಟು ಹೋಗ್ತದೆ. ಇದರಲ್ಲಿ ಪರಿಶ್ರಮ ಇದೆ. ಒಂದು ಅರ್ಧ ಕಲ್ಪ ದೇಹಾಭಿಮಾನದಲ್ಲಿ ಇದ್ದೀವಿ. ಸತ್ಯುಗದಲ್ಲಿ ಆತ್ಮಾಭಿಮಾನ ಇದ್ರೂ ತಂದೆಯನ್ನು ತಿಳ್ಕೊಂಡಿರ್ಲಿಲ್ಲ, ಜ್ಞಾನವನ್ನು ತಿಳ್ಕೊಂಡಿರ್ಲಿಲ್ಲ. ಈ ಸಮಯ ನಿಮಗೆ ಏನೆಲ್ಲ ನಾಲೆಡ್ಜ್ ಸಿಗ್ತಾ ಇದೆ, ಆ ನಾಲೆಡ್ಜ್ ಎಲ್ಲ ಪ್ರಾಯಲೋಪ ಆಗ್ಬಿಡುತ್ತದೆ. ಅಲ್ಲಿ ಕೇವಲ ಇಷ್ಟು ಗೊತ್ತಿರ್ತದೆ, ನನ್ನ ಆತ್ಮ ಒಂದು ಶರೀರ ಬಿಟ್ಟು ಇನ್ನೊಂದು ತಗೊಳ್ತೇನೆ ಅಂತ. ಎಲ್ಲಿ? ಸತ್ಯುಗದಲ್ಲಿ. ಇಸ್ಮೇ ಫಿಕರ್ ಕಿ ಕ್ಯಾ ಬಾತ್ ಹೈ, ಇದರಲ್ಲಿ ಚಿಂತೆ ಮಾಡುವಂತ ಮಾತೇನಿಲ್ಲ. ಹರೇಕು ಅಪನ ಅಪನ ಪಾರ್ಟ್ ಬಜಾನ ಹೈ. ಪ್ರತಿಯೊಬ್ಬರು ತಮ್ಮ ತಮ್ಮ ಪಾತ್ರವನ್ನು ಮಾಡಬೇಕು. ರೋನೆ ಸೆ ಕ್ಯಾ ಹೋಗ, ಅಳೋದ್ರಿಂದ ಏನಾಗ್ತದೆ. ಯ ಸಮझाया जाता है, अगर कुछ समझे तो शांति आ जाए. खुद समझेंगे तो औरों को भी समझाएंगे. बुजुर्ग लोग समझाते भी हैं, रोने से क्या वापिस थोड़े ही आएंगे. ವಯಸ್ಸಾದವರು ತಿಳಿಸ್ತಾರೆ, ಅಳೋದ್ರಿಂದ ಏನು ವಾಪಸ್ ಬರ್ತಾರೆ ಏನು ಅಂತ. ಶರೀರ್ छोड़ आत्मा निकल गई, इसमें रोने की क्या बात है, ಇದರಲ್ಲಿ ಅಳುವಂತ ಮಾತೇನಿದೆ. अज्ञान काल में भी ऐसे समझते हैं, परंतु वह यह थोड़े ही जानते हैं कि आत्मा और परमात्मा क्या चीज है. ಜ್ಞಾನ ಇಲ್ಲದ ಸಮಯದಲ್ಲೂ ಈ ರೀತಿ ತಿಳ್ಕೊಳ್ತಿದ್ರು. ಆದರೆ ಇದು ಗೊತ್ತಿರ್ಲಿಲ್ಲ ಆತ್ಮ ಅಂದ್ರೇನು, ಪರಮಾತ್ಮ ಅಂದ್ರೇನು ಅಂತ. ಆತ್ಮ ಮೇ ಖಾದ್ ಪಡಿ ಹೈ, ವಹ ತೋ ಸಮಸ್ತೆ ಆತ್ಮ ನಿರ್ಲೇಪ ಹೈ. ತುಕ್ಕು ಹಿಡ್ದಿದ್ದೆಲ್ಲ ಆತ್ಮಕ್ಕೆ, ಕಲ್ಮಶ ಇರೋದೆಲ್ಲ ಆತ್ಮನಲ್ಲಿ. ಆದ್ರೆ ಅವ್ರು ಹೇಳ್ತಾರೆ ಆತ್ಮ ನಿರ್ಲೇಪ, ಏನೂ ಅಂಟ್ಕೊಳ್ಳೋದಿಲ್ಲ. ಇದು ಬಹಳ ಸೂಕ್ಷ್ಮವಾದಂತ ಮಾತು. ಬಾಬಾ ಜಾನ್ತೆ ಹೇ ಬಹುತ್ ಬಚ್ಚೆ ಯಾದ್ ಮೇ ರಹತೆ ನಹಿ. ಎಷ್ಟೋ ಜನ ಮಕ್ಕಳು ನನ್ನ ನೆನಪಲ್ಲಿ ಇರೋದಿಲ್ಲ ಅಂತಾರೆ ಬಾಬಾ. ಕೇವಲ ಹೇಳೋದ್ರಿಂದ ಏನಾಗ್ತದೆ, ಬಹಳ ಪ್ರಭಾವಿತರಾಗಿರ್ಬೋದು ಜ್ಞಾನದಿಂದ, ಆದ್ರೆ ಅವರದೇನೂ ಕಲ್ಯಾಣ ಆಗೋದಿಲ್ಲ.
ಬಾಬುರು ಹೇಳ್ತಾರೆ, ಆತ್ಮ ಪರಮಾತ್ಮನ ಪರಿಚಯ ಸಿಗಬೇಕು, ಆಗ ತಿಳ್ಕೋಬೇಕು ನಾನು ಅವನ ಮಗು ಅಂತ. बाप ही पतित पावन है, हमको आकर दुख से छुड़ाता, वह भी बिंदी है, बाप को निरंतर याद करना पड़े. ಬಾಬನೇ ಪತಿತ ಪಾವನ, ಅವರೇ ಬಂದು ನಮ್ಮನ್ನು ದುಃಖದಿಂದ ಬಿಡಿಸ್ತಾರೆ. ಅವರು ನೋಡ್ಲಿಕ್ಕೆ ಬಿಂದು, ಆ ತಂದೆಯ ನಿರಂತರ ನೆನಪು ಮಾಡಬೇಕು. ಬಾಕಿ ಹಿಸ್ಟ್ರಿ ಜಾಗ್ರಫಿ ತಿಳ್ಕೊಳ್ಳೋದೇನು ದೊಡ್ಡ ಮಾತಲ್ಲ ಅಂತಿದ್ದಾರೆ ಇವತ್ತು ಬಾಬಾ. बल समझने के लिए आते हैं, परंतु इस अवस्था में तत्पर रहे कि मैं आत्मा, इसमें ही मेहनत है. ಬಲೆ ತಿಳ್ಕೊಳ್ಳಿಕ್ಕೆ ಬರ್ಬೋದು ಅಂತಾರೆ ಬಾಬಾ, ಆದರೆ ಈ ಅವಸ್ಥೆಯಲ್ಲಿರಬೇಕು, ತತ್ಪರರಾಗಿರ್ಲಿ, ನಾನು ಆತ್ಮ ಆಗಿದ್ದೇನೆ, ಆದರೆ ಇದರಲ್ಲೇ ಪರಿಶ್ರಮ ಇದೆ. ಆತ್ಮ ಪರಮಾತ್ಮನ ಮಾತು ನಿಮಗೆ ತಂದೆನೇ ಬಂದು ತಿಳಿಸ್ಕೊಟ್ಟಿದ್ದಾರೆ. ಸೃಷ್ಟಿ ಚಕ್ರ ಅಂತೂ ಬಹಳ ಸಹಜ ಇದೆ, ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಹೇಳ್ತಾ ಕೂತ್ಕೊಳ್ತಾ ಆತ್ಮಾಭಿಮಾನಿ ಆಗುವಂತ ಪರಿಶ್ರಮ ಪಡಬೇಕು. ಆತ್ಮಾಭಿಮಾನಿಗಳು ಬಹಳ ಶಾಂತವಾಗಿರ್ತಾರೆ, ತಿಳ್ಕೊಳ್ತಾರೆ ನಾನು ಸೈಲೆನ್ಸ್ ಅಲ್ಲಿ ಹೋಗ್ಬೇಕು ಅಂತ, ನಿರಾಕಾರಿ ಜಗತ್ತಿನಲ್ಲಿ ಹೋಗಿ ವಿರಾಜಮಾನ ಆಗ್ಬೇಕು ನಾನು ಅಂತ. ಹಮಾರಾ ಪಾರ್ಟ್ ಅಭಿ ಪೂರಾ ಹುವಾ, ಬಾಬಾ ಕಾ ರೂಪ್ ಛೋಟಾ ಬಿಂದಿ ಸಮझेंगे. ನನ್ನ ಪಾತ್ರ ಅಂತೂ ಈಗ ಪೂರ್ಣ ಆಯ್ತು, ತಂದೆ ರೂಪ ಸಣ್ಣ ಬಿಂದು ಅಂತ ತಿಳ್ಕೊಂಡಿರ್ತಾರೆ ಅವರು. ವಾ ಕೋಯಿ ಬಡಾ ಲಿಂಗ್ ನಹೀ ಹೈ, ಬಾಬಾ ಬಹು ಛೋಟ. ಬಾಬಾ ಅಂತೂ ಏನ್ ದೊಡ್ಡ ಲಿಂಗು ಅಲ್ಲ, ಬಹಳ ಸೂಕ್ಷ್ಮವಾದಂತ ಬಿಂದು, ಸ್ಟಾರ್ ಆಗಿದ್ದಾರೆ. ಆದರೆ ಅವರೇ ನಾಲೆಜ್ಫುಲ್, ಅವರೇ ಸರ್ವರ ಸದ್ಗತಿದಾತ. ನನ್ನ ಆತ್ಮನನ್ನು ನಾಲೆಜ್ಫುಲ್ ಮಾಡ್ತಾ ಇದ್ದಾರೆ. ಇದೇ ಚಿಂತನೆ ಯಾವಾಗ ನಡೀತಾ ಇರ್ತದೆ, ಆಗ ನಾವು ಶ್ರೇಷ್ಠ ಪದವಿಯನ್ನು ಪಡ್ಕೊಳ್ತೇವೆ. ದುನಿಯಾ ಭರ್ ಮೇ ಕೋಯಿ ಆತ್ಮ और ಪರಮಾತ್ಮ ಕೋ ನಹಿ ಜಾನ್ತೆ. ಇಡೀ ಜಗತ್ತಲ್ಲಿ ಯಾರೂ ಸಹ ಆತ್ಮ और ಪರಮಾತ್ಮನ ತಿಳ್ಕೊಂಡಿಲ್ಲ. ತುಮ್ ಬ್ರಾಹ್ಮಣವನ್ನೇ ಅಬ್ ಜಾನ, ಸನ್ಯಾಸಿ ಬಿ ನಹಿ ಜಾನ್ತೆ. ಇವು ಬ್ರಾಹ್ಮಣರೇ ತಿಳ್ಕೊಂಡಿರೋದು, ಇವೇನ್ ಸನ್ಯಾಸಿಗಳು ಸಹ ತಿಳ್ಕೊಂಡಿಲ್ಲ, ಅವ್ರೇನ್ ಬಂದು ತಿಳ್ಕೊಳಂಗಿಲ್ಲ. ವಹತು ಸಬ್ ಅಪನೆ ಅಪನೆ ಧರ್ಮೋ ಮೇ ಹಿ ಆನೆ ವಾಲೆ, ಅವರೆಲ್ಲ ತಮ್ಮ ತಮ್ಮ ಧರ್ಮದಲ್ಲೇ ಬರೋರು. ಮತ್ತೆ ಲೆಕ್ಕಾಚಾರ ಅಂತೂ ಚುಕ್ತ ಮಾಡ್ಕೊಂಡು ವಾಪಸ್ ಹೋಗ್ಬೇಕು. ತುಮಕೋ ಹಿ ಮೆಹನತ್ ಕರ್ನೆ ಸೆ ಬಾಪ್ ಸೆ ವರ್ಷ ಮಿಲೇಗ. ಆದ್ರೆ ಇವತ್ತು ಬಾಬಾ ಹೇಳಿರುವ ಪರಿಶ್ರಮ ಪಟ್ರೆ ಅವಾಗ ತಂದೆಯಿಂದ ಆಸ್ತಿ ನಮ್ಗೆ ಸಿಗ್ತದೆ. ಒಂದ್ ತಂದೆ ನೆನಪಲ್ಲಿರೋದು, ಎರಡನೇದು ಆತ್ಮಾಭಿಮಾನಿ ಆಗೋದು. ದಿಲ್ ತೋ ಆತ್ಮನೇ ಹೈ, ದಿಲ್ ಅಂತೂ ಆತ್ಮನಲ್ಲಿದೆ. ಆತ್ಮಕೋ ಹಿ ದಿಲ್ ಬಾಪ್ ಸೆ ಲಗಾನ, ಆತ್ಮನೇ ತನ್ನ ದಿಲ್ ಅನ್ನು ತಂದೆ ಜೊತೆ ಜೋಡಿಸ್ಬೇಕು. ದಿಲ್ ಶರೀರದಲ್ಲಿಲ್ಲ, ಶರೀರಕ್ಕೆ ತೋ ಸಬ್ ಸ್ಥೂಲ ಆರ್ಗನ್ಸ್, ಶರೀರದಲ್ಲೆಲ್ಲ ಸ್ಥೂಲವಾದಂತ ಕರ್ಮೇಂದ್ರಗಳಿವೆ. ದಿಲ್ಲನ್ನು ಜೋಡಿಸುವುದು ಆತ್ಮನ ಕೆಲಸ. ತಮ್ಮನ್ನ ಆತ್ಮ ಅಂತ ತಿಳ್ಕೊಂಡು ಪರಮಾತ್ಮ ತಂದೆ ಜೊತೆ ದಿಲ್ಲನ್ನು ಜೋಡಿಸ್ರಿ. ಆತ್ಮ ಬಹಳ ಸೂಕ್ಷ್ಮವಾಗಿದೆ. ಎಷ್ಟು ಸಣ್ಣ ಸೂಕ್ಷ್ಮ ಆತ್ಮ ಅಂದ್ರೆ ಪಾತ್ರ ನೋಡಿದ್ರೆ ಎಷ್ಟು ಅಭಿನಯಿಸ್ತದೆ. ಯಹೇ ಕುದರತ್ ಅಂತಾರೆ ಬಾ. इतनी छोटी चीज में कितना अविनाशी पार्ट भरा हुआ, वो कभी मिटने वाला भी नहीं, बहुत सूक्ष्म. ಇಷ್ಟು ಸಣ್ಣ ಆತ್ಮನಲ್ಲಿ ಎಷ್ಟೆಲ್ಲ ಅವಿನಾಶಿ ಪಾತ್ರ ತುಂಬಿದೆ, ಅದು ಎಂದಿಗೂ ಅಳಿಸಿ ಹೋಗೋದಿಲ್ಲ, ಬಹಳ ಸೂಕ್ಷ್ಮವಾಗಿದೆ. ತುಮ್ ಕೋಶಿಶ್ ಕರೆಂಗೆ ತೋ ಬಿ ಬಡಿ ಚೀಜ್ ಯಾದ್ ಆ ಜಾತೆ. ನೀವೆಷ್ಟು ಪ್ರಯತ್ನ ಮಾಡಿದ್ರು ಮತ್ತೆ ದೊಡ್ಡ ವಸ್ತುವೇ ನೆನಪಾಗ್ಬಿಡುತ್ತದೆ. ನನ್ನ ಆತ್ಮ ಸಣ್ಣ ಸ್ಟಾರ್ ಆಗಿದ್ದೀನಿ, ಬಾಬಾನು ಚಿಕ್ಕ ಬಿಂದು ಆಗಿದ್ದಾರೆ. ತುಮ್ ಬಚ್ಚೋಂಕೋ ಪೆಹಲೆ ಪೆಹಲೆ ಮೆಹನತ್ ಕರ್ನಿ. ಇದೇ ಪರಿಶ್ರಮ ನಾವೀಗ ಪಡಬೇಕು. ಮೊಟ್ಟ ಮೊದಲಾಗಿ ನನ್ನ ಆತ್ಮನು ಸಣ್ಣ ಸ್ಟಾರ್ ಆಗಿದ್ದೇನೆ, ತಂದೆನು ಸಣ್ಣ ಬಿಂದು ಆಗಿದ್ದಾರೆ. ಇತನಿ ಛೋಟಿ ಸಿ ಆತ್ಮ ಹಿ ಇಸ್ ಸಮಯ ಪತಿತ್ ಬಂತೆ. ಇಷ್ಟು ಸಣ್ಣ ಆತ್ಮ ಕಣ್ಣಿಗೂ ಕಾಣಿಸೋದಿಲ್ಲ, ಆದರೆ ಈ ಸಮಯದಲ್ಲಿ ಇಷ್ಟು ಪತಿತ ಆಗ್ಬಿಟ್ಟಿದೆ. ಆತ್ಮನನ್ನು ಪಾವನ ಮಾಡುವ ಮೊಟ್ಟ ಮೊದಲನೇ ಉಪಾಯನೇ ಇದು. ಶಿಕ್ಷಣ ಓದಬೇಕು. ಬಾಕಿ ಖೇಲ್ನಾ ಕೂದ್ನಾ ತೋ ಅಲಗ್ ಬಾತ್ ಹೈ, ಖೇಲ್ನೆ ಕಾ ಭಿ ಏಕ್ ಹುನರ್ ಹೈ. ಇನ್ನು ಆಟ ಆಡೋದು ಮಾಡೋದೆಲ್ಲ ಬೇರೆ ಮಾತಾಗಿದೆ. ಆಟ ಆಡೋದು ಸಹ ಒಂದು ಕಲೆ ಆಗಿದೆ. ಪಢಾಯಿ ಸೆ ಮರ್ತಬಾ ಮಿಲ್ತಾ, ಆದರೆ ಶಿಕ್ಷಣದಿಂದಲೇ ಪದವಿ ಸಿಗೋದು. ಖೇಲ್ ಕೂದ್ ಸೆ ಮರ್ತಬಾ ನಹಿ ಮಿಲ್ತಾ, ಆಟ ಆಡೋದ್ರಿಂದ ಪದವಿ ಸಿಗೋದಿಲ್ಲ. खेल आदि की डिपार्टमेंट अलग होती है,
ಆಟ ಆಡೋದೆಲ್ಲ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟೇ ಬೇರೆ ಇರ್ತದೆ. ಉನ್ಸೆ ಜ್ಞಾನ ವ ಯೋಗ ಕಾ ಕನೆಕ್ಷನ್ ನೈ, ಅದರಲ್ಲಿ ಜ್ಞಾನ ಮತ್ತು ಯೋಗದ ಕನೆಕ್ಷನ್ ಇರೋದಿಲ್ಲ ಅಂತಾರೆ ಬಾಬಾ. ಯಹ ಭೋಗ ಆದಿ ಲಗಾನ ಬಿ ಖೇಲ್ ಹೈ, ಮುಖ್ಯ ಬಾತ್ ಹೈ ಯಾದ್. ಇನ್ನು ಈ ಭೋಗ ಇಡೋದು ಸಹ ಒಂದು ಆಟ ಆಗಿದೆ, ಆ ಮುಖ್ಯವಾದಂಥ ಮಾತು ನೆನಪು. अच्छा मीठे मीठे से खिलते बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार, गुड मॉर्निंग और नमस्ते नमस्ते नमस्ते. ಧಾರಣೆಗೋಸ್ಕರ ಮುಖ್ಯ ಸಾರ. 1ನೇ ಪಾಯಿಂಟು, ಧರ್ಮರಾಜನ ಶಿಕ್ಷೆಯಿಂದ ರಕ್ಷಿಸಿಕೊಳ್ಳಲು ನೆನಪಿನ ಗುಪ್ತ ಪರಿಶ್ರಮ ಪಡಬೇಕು. ಪಾವನಾಗುವ ಉಪಾಯ ಆಗಿದೆ ನಮ್ಮನ್ನಾವು ಆತ್ಮ ಬಿಂದು ಅಂತ ತಿಳಿದು ಬಿಂದು ತಂದೆಯ ನೆನಪು ಮಾಡೋದು. 2ನೇ ಪಾಯಿಂಟು, ಜ್ಞಾನದಲ್ಲಿ ತಮ್ಮನ್ನು ತಾವು ಮಿಯಾಮಿಟ್ಟು ಅಂತ ಎಂದು ತಿಳಿದುಕೊಳ್ಳಬೇಡಿ. ನನಗೆಲ್ಲ ಗೊತ್ತಿದೆ, ನಾ ಎಲ್ಲ ತಿಳ್ಕೊಂಡಿದ್ದೇನೆ ಅಂತ ಜಂಬ ಕೊಚ್ಕೋಬೇಡಿ. ಏಕರಸ ಅವಸ್ಥೆ ಮಾಡಿಕೊಳ್ಳುವ ಅಭ್ಯಾಸ ಮಾಡಬೇಕು. ಬಾಪ್ ಕಾ ಜೋ ಫರ್ಮಾನ್ ಹೇ ಉಸೆ ಪಾಲನ್ ಕರ್ನ, ತಂದೆ ಏನು ಆದೇಶ ಕೊಡ್ತಾರೆ ಅದನ್ನು ಪಾಲನೆ ಮಾಡಬೇಕು. ವರದಾನ, ಸಚ್ಚಾಯಿ ಸಫಾಯಿ ಕಿ ಧಾರಣಾ ದ್ವಾರ ಸಮೀಪತಾ ಕಾ ಅನುಭವ ಕರ್ನೆ ವಾಲೆ ಸಂಪೂರ್ಣ ಮೂರ್ತಿ ಭವ. ಸತ್ಯತೆ ಸ್ವಚ್ಛತೆಯ ಧಾರಣೆಯಿಂದ ಸಮೀಪತೆಯ ಅನುಭವ ಮಾಡುವವರೇ ಸಂಪೂರ್ಣ ಮೂರ್ತಿಗಳಾಗ್ತೀರಿ. ಸಂಪೂರ್ಣ ಮೂರ್ತಿ ಭವ. एक्सप्लेन ಹೇಳ್ತಾರೆ ಬಾಬಾ, ಸಭಿ ಧಾರಣಾओं में ಮುಖ್ಯ ಧಾರಣಾ ಹೇ ಸಚ್ಚಾಯಿ और ಸಫಾಯಿ. ಎಲ್ಲಾ ಧಾರಣೆಗಳಲ್ಲಿ ಮುಖ್ಯವಾದ ಧಾರಣೆ ಆಗಿದೆ ಸತ್ಯತೆ ಮತ್ತು ಸ್ವಚ್ಛತೆ. एक दो के प्रति दिल में बिल्कुल सफाई, ಪರಸ್ಪರ ಬೇರೆಯವರ ಪ್ರತಿ ದಿಲ್ಲಲ್ಲಿ ಬಹಳ ಸ್ವಚ್ಛತೆ ಇರಬೇಕು. ಜೈಸೆ ಸಾಫ್ ಚೀಜ್ ಮೇ ಸಬ್ ಕೋ ಸ್ಪಷ್ಟ ದಿಕ್ಕಾಯಿ ದೇತೆ, ಯಾವ ರೀತಿ ಸ್ವಚ್ಛವಾದ ವಸ್ತು ಮೇಲೆ ಎಲ್ಲ ಸ್ಪಷ್ಟವಾಗಿ ಕಾಣಿಸ್ತದೆ, ವೈಸೆ ಏಕ ದೋ ಕಿ ಭಾವನಾ ಭಾವ್ ಸ್ವಭಾವ ಸ್ಪಷ್ಟ ದಿಕ್ಕಾಯಿ ದೇತ, ಅದೇ ರೀತಿ ಪ್ರತಿಯೊಬ್ಬರ ಭಾವನೆ ಸ್ವಭಾವ ಸ್ಪಷ್ಟವಾಗಿ ಕಾಣಿಸ್ತದೆ. ಎಲ್ಲಿ ಸತ್ಯತೆ ಸ್ವಚ್ಛತೆ ಇದೆ ಅಲ್ಲಿ ಸಮೀಪತೆ ಇದೆ. ಯಾವ ರೀತಿ ಬಾಪ್ ದಾದರವರ ಸಮೀಪ ಇರ್ತೀರಿ ಅದೇ ರೀತಿ ಪರಸ್ಪರ ದಿಲ್ಲಿನ ಸಮೀಪತೆ ಇರಬೇಕು. ಸ್ವಭಾವದ ಭಿನ್ನತೆ समाप्ति ಆಗಬೇಕು. इसके लिए मन के भाव और स्वभाव को मिलाना है. ಮನಸ್ಸಿನ ಭಾವನೆ ಹಾಗೂ ಸ್ವಭಾವದ ಮಿಲನ ಆಗಬೇಕು. ಯಾವಾಗ ಸ್ವಭಾವದಲ್ಲಿ ವ್ಯತ್ಯಾಸ ಕಂಡು ಬರುವುದಿಲ್ಲೋ ಆಗ ಹೇಳಲಾಗ್ತದೆ ಸಂಪೂರ್ಣ ಮೂರ್ತಿಗಳು ಅಂತ. ಸ್ಲೋಗನ್, ಬಿಗಡಿ ಹುಯಿ ಕೋ ಸುಧಾರನಾ ಯಾ ಸಬ್ಸೆ ಬಡಿ ಸೇವಾ ಹೈ. ಕೆಟ್ಟವರನ್ನು ಸುಧಾರಣೆ ಮಾಡುವುದು ಇದು ಅತಿ ಶ್ರೇಷ್ಠವಾದ ಸೇವೆಯಾಗಿದೆ. ಅಚ್ಚಾ, ಓಂ ಶಾಂತಿ. ಇವತ್ತಿನ ಸುಮಾನಾಗಿದೆ, ನಾನು ಆತ್ಮ ಭಗವಂತನ ಸಹಯೋಗಿ ಆಗಿದ್ದೇನೆ. ನಾನು ಆತ್ಮ ಭಗವಂತನ ಸಹಯೋಗಿ ಆಗಿದ್ದೇನೆ. ಓಂ ಶಾಂತಿ. ನಾನಾತ್ಮ ಮೂಲತಃವಾಗಿ ಸತ್ಯುಗದ ಶ್ರೇಷ್ಠ ಆತ್ಮ. ಪರಂಧಾಮದಿಂದ ಪಾತ್ರ ಮಾಡಲು ಬಂದ ದೇವತಾ ಆತ್ಮ ನಾನು. ಆತ್ಮವನ್ನೇ ಆಳವಾಗಿ ದರ್ಶಿಸಿ ಆತ್ಮನಿಂದ ದೈವಿ ಗುಣಗಳು ಚಿಮ್ಮುತ್ತಿರುವುದನ್ನು ನೋಡಿ. ನಾ ದೇವತಾ ಧರ್ಮದ ಆತ್ಮ. ದೈವಿ ಸಂಸ್ಕಾರ ದೈವಿ ನಡತೆಗಳನ್ನು ನೋಡಿ. ದೈವಿ ಧಾರಣೆಗಳನ್ನು ನೋಡಿ. ನಾನಾತ್ಮ ಅಂತರ್ಮುಖಿಯಾಗಿರುವ ದೇವಾತ್ಮ, ಗಂಭೀರವಾಗಿರುವ ದೈವಿ ನಡತೆಯುಳ್ಳ
ದೇವಾತ್ಮ ನಾನು. ಆತ್ಮಾಭಿಮಾನಿಯಾಗಿರುವ ದೇವಾತ್ಮ, ಸರ್ವರನ್ನು ಆತ್ಮಿಕ ದೃಷ್ಟಿಯಲ್ಲಿ ನೋಡುವ ದೇವಾತ್ಮ, ಶುದ್ಧ ಸಂಕಲ್ಪಗಳನ್ನೇ ಮಾಡುವ ದೇವಾತ್ಮ ನಾನು. ನಾನು ಮೂಲತಃ ದೈವಿ ಗುಣ, ದೈವಿ ಸಂಸ್ಕಾರ, ದೇವತಾ ಧರ್ಮ. ನಾನು ಹಸನ್ಮುಖಿಯಾಗಿರುವ ದೇವಾತ್ಮ, ಸಮರ್ಥ ಸಂಕಲ್ಪಗಳನ್ನೇ ಮಾಡುವ ದೇವಾತ್ಮ. ನನ್ನ ಆತ್ಮ ಸದಾ ಶುಭವನ್ನೇ ಯೋಚಿಸುವ ದೇವಾತ್ಮ, ಖುಷಿಯಲ್ಲಿರುವ ದೇವಾತ್ಮ, ವಿನಮ್ರವಾಗಿರುವ ದೇವಾತ್ಮ, ಮಧುರತೆಯ ದೈವಿ ಗುಣವನ್ನು ಧರಿಸಿರುವ ದೇವಾತ್ಮ ನಾನು. ಸದಾ ಪ್ರಸನ್ನ ಚಿತ್ತನಾಗಿರುವ ದೇವಾತ್ಮ, ದುರಾಸೆಗಳ ಬಂಧನದಿಂದ ಮುಕ್ತ, ಸಂತೃಪ್ತ, ಸಂತುಷ್ಟ, ಪ್ರಸನ್ನ ಚಿತ್ತ ದೇವಾತ್ಮ ನಾನು. ನಾನು ದೇವಾತ್ಮ ಸದಾ ವಿನಯಪೂರ್ವಕ, ಗೌರವಪೂರ್ವಕವಾಗಿರುವ ದೇವಾತ್ಮ, ಸರ್ವರಿಗೂ ಶುಭವನ್ನೇ ಹರಿಸುವ ದೇವಾತ್ಮ ನಾನು. ಸ್ವ ಎಚ್ಚರಿಕೆ ಮಾಡಿಕೊಂಡು ಸರ್ವ ತಪ್ಪುಗಳನ್ನು ತಿದ್ದಿಕೊಳ್ಳುವ ಸಂಪನ್ನ ಆತ್ಮ ನಾನು. ನಾನು ದೇವಾತ್ಮ ಸದಾ ಸುಖದಾತ. ದೇವಾತ್ಮ ಅಂದರೆ ದೇನೇವಾಲೆ. ನಾನು ಶಾಂತಿದಾತ. ದುರ್ಬಲಾತ್ಮಗಳಿಗೆಲ್ಲ ನಾನು ಶಕ್ತಿದಾತ. ಭಯ, ಗೊಂದಲ, ಗಾಬರಿಯಲ್ಲಿರೋರಿಗೆ ನಾನು ಧೈರ್ಯದಾತ. ಜಗತ್ತಿನಲ್ಲಿ ಅಜ್ಞಾನದ ಅಂಧಕಾರದಲ್ಲಿರೋರಿಗೆ ನಾನು ಜ್ಞಾನದಾತ ದೇವಾತ್ಮ. ನಾನು ದೇನೇವಾಲೆ. ನಾನು ದೇವಾತ್ಮ ವಿಕರ್ಮಗಳಿಂದ ಮುಕ್ತ, ವಿಕಾರಗಳಿಂದ ಮುಕ್ತ, ವಿಕಾರಿ ಸಂಕಲ್ಪಗಳಿಂದ ಮುಕ್ತ, ಶುದ್ಧ ಶುಭ್ರ ಶ್ವೇತ ಜ್ಯೋತಿ. ಸದಾ ಸಂತುಷ್ಟತೆಯ ಪ್ರಭೆಯನ್ನು ಚಿಮ್ಮುವ ದೇವಾತ್ಮ ನಾನು. ಪವಿತ್ರತೆಯ ಕಿರೀಟಧಾರಿ, ರತ್ನ ಖಚಿತ ಕಿರೀಟಧಾರಿ ಆತ್ಮ ನಾನು. ದೇವಾತ್ಮ ಡಬಲ್ ಕಿರೀಟಧಾರಿ. ಪವಿತ್ರತೆಯ ಪ್ರಕಾಶ ತಲೆ ಸುತ್ತ ಹರಡಿರುವಂತಹ ಸತ್ಯುಗದ ಚಿನ್ನದ ಕಿರೀಟವನ್ನು ಧರಿಸಿರುವ ದೇವಾತ್ಮ. ನಾನು ಸತ್ಯುಗದ ದೇವಾತ್ಮ. ನಾನು ಸತ್ಯುಗದಲ್ಲಿದ್ದಾಗ ದರ್ಶಿಸಿ ಜಲ ಶುದ್ಧ, ಶಕ್ತಿಶಾಲಿ, ಗಾಳಿ ಸಂಪೂರ್ಣ ಕ್ಲೀನ್, ಸತೋಪ್ರಧಾನ, ಸೂರ್ಯ ಸಹಯೋಗಿ, ಪವಿತ್ರ. ನೋಡಿ, ಆಕಾಶ ತತ್ವ ಸ್ವಚ್ಛ, ವಿಶಾಲ ಸತ್ಯುಗದಲ್ಲಿ. ಭೂಮಿ ತತ್ವ ಫಲಭರಿತ, ಶಕ್ತಿಶಾಲಿ. ಪಂಚತತ್ವಗಳು ಸತೋಪ್ರಧಾನ. ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾನು ದೇವತೆ, ಸತ್ಯುಗದಲ್ಲಿದ್ದೀನಿ. ಎಲ್ಲ ದೇವತೆಗಳ ಸಾಮ್ರಾಜ್ಯವೇ, ಎಲ್ಲರೂ ಡಬಲ್ ಕಿರೀಟಧಾರಿಗಳೇ. ಸರ್ವಗುಣ ಸಂಪನ್ನ ದೇವಾತ್ಮ ನಾನು. ಸತ್ಯುಗದಲ್ಲಿ ಎಲ್ಲ ದೇವಾತ್ಮಗಳು ಮರ್ಯಾದಾ ಪುರುಷೋತ್ತಮರು. ನಾನು ಸತ್ಯುಗದಲ್ಲಿರುವೆ, ದೇವಾತ್ಮನಾಗಿರುವೆ.
ಅಂಗ ಅಂಗಕ್ಕೂ ಕೊಟ್ಟಿರುವ ಮರ್ಯಾದೆ ಪ್ರಕಾರ ನಡೆಸುವ ನಾನು ಸ್ವರಾಜ್ಯಾಧಿಕಾರಿ, ವಿಶ್ವರಾಜ್ಯಾಧಿಕಾರಿ. ನಾನು ಆತ್ಮ ಮರ್ಯಾದಾ ಪುರುಷೋತ್ತಮ. ನಾನು ದೇವಾತ್ಮ ಅಂತ ಹೇಳ್ತಾ ದೇವತೆಗಳಂಗೆ ಮಧುರರಾಗೋಣ, ನ್ಯೂ ವರ್ಲ್ಡ್ ಮೇಕರ್ ಆಗೋಣ. ಓಂ ಶಾಂತಿ. शांति, ओम शांति, ओम शांति, ओम शांति, ओम शांति.